ಬೇಡಿರಪ್ಪ, ಬೇಡಿರಪ್ಪ. ನಾನು ಹುಚ್ಚನಲ್ಲಪ್ಪ. ನನ್ನನ್ನು ಜೀವಿಸಲಿಕ್ಕೆ ಬಿಡಿಯಪ್ಪ. ಅಪ್ಪ ಅವ್ವ ಅಣ್ಣ, ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ಬಂದರೆ ದಯಾನಂದ, ಏನಾಯ್ತು ಹಿಂದು ನಿನ್ನ ಬಾಳು? ನಂಬಿ ನಿನ್ನವರನ್ನುವರ ಈ ಸಮಾಜದಲ್ಲಿ ಯಾರೂ ಇಲ್ಲ. ನಾನೊಬ್ಬ ಪರದೇಶಿ. ನಾನು ಪರದೇಶಿ. ಹಿಂದೊಮ್ಮೆ ಹಾರಗಳ ಮೇಲೆ ಹಾರ, ತುರಾಯಿಗಳ ಮೇಲೆ ತುರಾಯಿ ಅರ್ಪಿಸಿದ್ದರು ಜನರು. ಇಂದು ಅದೇ ಜನರಿಂದ ಕಲ್ಲುಗಳ ಸುಳಿಮಳೆ, ಕಳ್ಳ ಹುಚ್ಚನೆಂಬುವ ಚಾಟಿಯ ಏಟುಗಳು. ನಾನು ಹುಚ್ಚನಲ್ಲ. ನಾನು ಹುಚ್ಚನಾದರೆ ಈ ಜಗದೇ ಅರಿವಿಲ್ಲದೆ ಕಲ್ಲು ಮಣ್ಣು ತಿಂದಲು ಬೆತ್ತಲೆ ತಿರುಗವರು ಹುಚ್ಚರು. ಹಾಗಾದರೆ ನಾನು ಹುಚ್ಚನಲ್ಲ, ನಾನೊಬ್ಬ ಕಳ್ಳ.
ಕಳ್ಳ. ಅಲ್ಲ ಅಲ್ಲ, ನಾನು ಕಳ್ಳನಲ್ಲ. ನಾನು ಕಳ್ಳನಾಗಿದ್ದರೆ ರೈಲ್ವೆ ಸ್ಟೇಷನ್ ನಲ್ಲಿ, ಬಸ್ ಸ್ಟ್ಯಾಂಡಿನಲ್ಲಿ ಜೇಬು ಕತ್ತರಿಸ್ತಾರೆ, ಅವರು ಕಳ್ಳರು. ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಫೋಟೋ ಇರುತ್ತದೆ, ಅವರು ಕಳ್ಳರು. ಹಾಗಾದರೆ ನಾನು ಕಳ್ಳನಲ್ಲ. ದಯಾನಂದ, ದಯಾನಂದ, ನೀನು ಕಳ್ಳನಾಗದಿದ್ದರೆ 8,000 ಹಣ 8 ವರ್ಷದ ಹಿಂದೆ ನಿನ್ನ ತಲೆದುಂಬಿನಡಿ ಇರುತ್ತಿರಲಿಲ್ಲ. ದಾದಾ, ದಾದಾ, ನೀನು ಕಳ್ಳ. ಅಲ್ಲಪ್ಪ, ನಾನು ಕಳ್ಳನಲ್ಲಪ್ಪ. ನಾನೊಬ್ಬ ವಿಧಿಯ ವಿರಾಟ ಸ್ವರೂಪಕ್ಕೆ ಸಿಲುಕಿದ ಮನುಷ್ಯ. ಅಂದಾಗ ಈಗ ನನಗೆ ಬಿದ್ದ ಮುಸುಳಿವೆ ಅನ್ನ, ಕಣ್ಣೀರೇ ನೀರು, ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ. ನಾನು ಕಳ್ಳನಲ್ಲ, ನಾನು ಕಳ್ಳನಲ್ಲ. ಹಾಗಾದರೆ ನಾನು ದೊಡ್ಡ ರಾಜ. ನಾನು ರಾಜ. ನಾವು ಹೋಗಿ ಸೇರುವ ಜಾಗ ಇನ್ನೂ ಬಹು ದೂರವಿದೆ ಅಮ್ಮ. ಅಯ್ಯೋ, ಮೈಯೆಲ್ಲ ಜ್ವರ ಇದೆ, ಏನು ಮಾಡುವುದು? ಡಾಕ್ಟರ್ಗೆ ತೋರಿಸಬೇಕಂದ್ರೆ ಕೈಯಲ್ಲಿ ಹಣವಿಲ್ಲ. ಅಯ್ಯೋ ದೇವರು, ನನ್ನ ಕಂದನನ್ನು ನೀನೇ ಕಾಪಾಡಬೇಕು. ನನಗೇನು ಆಗಿಲ್ಲಮ್ಮ, ಸುಮ್ಮನೆ ಕೇಳಿದೆ. ನೋಡಮ್ಮ, ನಮ್ಮ ಹಾಗೆ ಯಾರೋ ಒಬ್ಬರು ಅನ್ನ ಅನ್ನ ಎಂದು ನಡುತ್ತಾರೆ. ನೋಡಮ್ಮ, ಆ ದೇವರು ನಮ್ಮ ಅಂತವರಿಗೆ ಈ ರೀತಿಯ ಕಷ್ಟಗಳನ್ನು ಏಕೆ ಕೊಡ್ತಾರಮ್ಮ? ನಮಗೆ ಮನೆಯಲ್ಲಿ ಅಪ್ಪ ಮಾವ ಯಾರೂ ಇಲ್ಲವೇನಮ್ಮ? ಇದ್ದಾರೆ ಮಗು, ಅವರೆಲ್ಲ ನಮ್ಮಿಂದ ದೂರವಾಗಿದ್ದಾರೆ. ಈಗ ದೂರವಾಗಲು ಅಂತ ಕೆಟ್ಟ ಕೆಲಸ ನೀನೇನು ಮಾಡಿದೆಯಮ್ಮ? ಬೇಕಾದರೆ ನಮ್ಮಪ್ಪ ಸಿಟ್ಟಾಗಲಿ, ಸತ್ತು ಹೋಗಲಿ, ನಿನ್ನ ಅಣ್ಣಂದಿರಾದರೂ ನಿನ್ನನ್ನು ಅಪ್ಪಿ ಮನೆಗೆ ಕರೆದುಕೊಂಡು ಹೋಗಲಿಲ್ಲಬೇಕಮ್ಮ? ನಾನಾದರೂ ಹಾಯಾಗಿ ಅನಾಥಾಶ್ರಮದಲ್ಲಿ ಸರಕಾರ ಕೊಟ್ಟ ಅನ್ನ ತಿಂದು ಹಾಯಾಗಿ ಗೆಳತಿಯರ ಜೊತೆ ಓದಿಕೊಳ್ಳುತ್ತಿದ್ದೆ. ಸುಮ್ಮನೆ ನನಗೇಕೆ ಕರೆದುಕೊಂಡು ಬಂದಿಯಮ್ಮ? ಮಾತಾಡಿಕೊಂಡ ಚಿಕ್ಕವರಿಂದ ಹಿಡಿದು ಹಿರಿಯವರೆಗೂ ಬಯಸಿಕೊಳ್ಳುವುದು ಆ ದೇವರು ನನ್ನ ಮನೆಯಲ್ಲಿ ಬರ್ತಿದ್ದಾನೆ. ನೀನಂದ್ರೂ ತಪ್ಪೇನಿಲ್ಲಮ್ಮ. ನಾನು ಮಾತನಾಡಿದ್ದು ತಪ್ಪಾದರೆ ಕ್ಷಮಿಸಮ್ಮ. ನೋಡಮ್ಮ, ಆ ತಿರುಕ ಬಿದ್ದು ಉರುಳಾಡುತ್ತಾನೆ, ಎಬ್ಬಿಸಿ ಕುಂದ್ರಿಸೋಣ ಬಾರಮ್ಮ. ಆಗಲಿ ಅಮ್ಮ, ನಡಿ ಹೋಗೋಣ. ಯಾರಪ್ಪ ನೀನು? ಈ ರೀತಿ ಬೀದಿಯಲ್ಲಿ ಬಿದ್ದಿರ್ವೇಲ್ಲ, ನಮ್ಮ ಹಾಗೆ ನೀನು ಭಿಕ್ಷೆ ಬೇಡಲು ಬಂದಿರ್ವೇನ? ಎಂದು ಚಿರಿತಿಲ್ಲ ಯಾಕಪ್ಪ? ನಿನಗೆ ಯಾರೋ ದಿಕ್ಕು ದೆಸೆ ಇಲ್ಲವೇನಪ್ಪ? ನೋಡಮ್ಮ, ಈ ಜಗತ್ತೇ ನನ್ನ ಮನೆ, ಈ ಸಮಾಜದ ಜನರೇ ನಮ್ಮ
ನಿಂತ ದಿಕ್ಕಿಲ್ಲದವರಿಗೆ ಬಂಧು ಬಾಂಧವರು. ಆದರೆ ಕುಡಿಯುವ ಜಲವು ಒಂದೇ, ಸುಡುವ ಅಗ್ನಿ ಒಂದೇ, ನಡೆಯುವ ಭೂಮಿಯೂ ಒಂದೇ. ಈ ಮಾನವ ಹುಟ್ಟಿ ಬರುವ ಹೊಲಸ ದಾರಿಯೂ ಒಂದೇ. ಇದರ ನಡುವೆ ಜಾತಿ ಮತವೆನ್ನದಿರಯ್ಯ ಸರ್ವಜ್ಞ ಎಂದು ಬಸವಣ್ಣನವರು ಹೇಳಿದ್ದಾರೆ. ನೋಡಮ್ಮ ನೋಡಮ್ಮ, ಅಂತ ಮಹಾತ್ಮರನ್ನೇ ಹೊಳೆ ಹಾರಿಸಿದೆ ಬಿಡಲಿಲ್ಲ ಈ ಕರೆ ತೆರೆಯ. ಹಾಗಾದರೆ ನಾನು ಈ ಸಂಸಾರದ ಸಾಗರದಲ್ಲಿ ತೆಳಗಿ ಮುಳುಗಿ ತ್ಯಾಗ ಮಾಡಿ ಬಂದ ಪುಣಜೀವ. ಹಾಗಾದರೆ ನೀನ್ ಯಾರ ತಾಯಿ? ಅಮ್ಮ, ಇವನ್ ಯಾರು ನೋಡಿದರೆ ಭಯವಾಗುತ್ತಿದೆ. ಇವನು ಹುಚ್ಚ ಏನೋ ಹಾಗೆ ಕಾಣುತ್ತಾನೆ. ಹೋಗೋಣ ಬಾ. ಹಾಗೆಲ್ಲ ಮಾತನಾಡ್ಬೇಡ್ಕೊಂಡ. ಇವರು ನಮ್ಮ ಹಾಗೆ ಭಿಕ್ಷೆ ಬೇಡಲು ಬಂದಿದ್ದಾರೆ. ಕಷ್ಟದಲ್ಲಿ ಕೈ ತೊಳ್ತಾ ಇದ್ದಾರೆ. ನೀನೇನು ಹೆದರ್ಬೇಡ, ಮುಂದೆ ಸಾಕಷ್ಟು ಕಷ್ಟಗಳು ಬರುತ್ತವೆ ನಮ್ಗೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಅಲ್ಲಿ ನೋಡಮ್ಮ, ಶ್ರೀಮಂತರ ಮಕ್ಕಳು ಬ್ರೆಡ್ ಬಿಸ್ಕಿಟ್ ತಿಂದು ಹೆಚ್ಚಾಗಿ ನಾಯಿಗೆ ಎಸೆದಿದ್ದಾರೆ. ಅದನ್ನು ಕೊಡಿಸಮ್ಮ, ನಾನಾದರೂ ತಿನ್ನುತ್ತೇನೆ. ಅಮ್ಮ, ಪಾಪ ಈ ಹಸುಕಂದನನ್ನು ಈ ಸುಡು ಬಿಸಿಲಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವಮ್ಮ? ಯಾಕೆ ನಿನಗೆ ಮನೆಗೆ ಕರೆದುಕೊಂಡು ಹೋಗಲು ಯಾರೂ ಇಲ್ಲವಲ್ಲಮ್ಮ? ಹೇಳಿದ್ರೆ ಅದೊಂದು ದುರಂತದ ಕಥೆ. ನಾನು ನಿಮ್ಮ ಹಾಗೆ ಎಲ್ಲವನ್ನು ಕಳೆದುಕೊಂಡಿದ್ದೇನೆ. ಅರುಕು ಬಟ್ಟೆ, ತುರುಕನ ಪಾನನ ತಿರುಕಿ. ಹಾಗಾದರೆ ನೀನು ಹೇಗೆ ಜೀವನ ಸಾಧಿಸುವೆಯಮ್ಮ ಈ ಚಿಕ್ಕ ಮಗುವನ್ನು ಕರೆದುಕೊಂಡು? 9 ತಿಂಗಳು ಹೊತ್ತು ಜೋಪಾನ ಮಾಡಿದಂತೆ ಜೋಪಾನ ಮಾಡಲು ಸಾಕಷ್ಟು ಜನ ಪುಣ್ಯವಂತರಿದ್ದಾರೆ. ಆದ್ರೆ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ದೀನಿ. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಹಸಿದಾಗ ಹಳಸಿದ ಅನ್ನ, ತಂಗಳು ರೊಟ್ಟಿಯ ಚೂರನ್ನು, ಮಲ್ಲಮ್ಮನ ಮನೆ ದೇವನಾದ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನೇ ತಿಂದು ಸಂತೃಪ್ತಿ ಪಡಲಿಲ್ಲವೇನಮ್ಮ? ಯಾವಾಗಲೂ ಉಣ್ಣುವ ಅನ್ನದ ಮೇಲೆ ಕೋಪಿಸಗೊಳ್ಳಬಾರದು. ಶ್ರೀಮಂತರ ಉಣ್ಣುವ ಅನ್ನ, ಉಡುವ ಬಟ್ಟೆ ಬೇಕೆಂದರೆ ಸಿಗೋದಿಲ್ಲ. ಅದಕ್ಕಂತೆಯೇ ಮಹಾತ್ಮ ಗಾಂಧೀಜಿ ಸ್ವತಃ ಚಕ್ರದಿಂದ ನೂಲು ತೆಗೆದು ಮೊಳಕಾಲುವರೆಗೂ 3 ಮೊಳದ ಗಾದಿ ಪಂಚೆ ಉಟ್ಟು ಜೀವನ ಸಾಗಿಸುತ್ತಿದ್ದರೇನಮ್ಮ? ಆಹಾ, ಎಂತ ಮುತ್ತಿನಂತ ಮಾತು ಮಾತಾಡಿದೀಯಮ್ಮ. ಈ ಮಾತು ನಿನಗೆ ಯಾರು ಹೇಳಿದ್ರು ಪೂರ್ಣಿ? ಸ್ಕೂಲಲ್ಲಿ ಗುರುಗಳು ಹೇಳಿದರು ಅಲ್ಲವೇನಮ್ಮ? ನನಗೇನು ಗೊತ್ತಿಲ್ಲ. ನಾನು ವಿದ್ಯೆಯನ್ನು ಕಲಿತಿಲ್ಲ ಅಮ್ಮ. ನನಗೇನು ಗೊತ್ತಿಲ್ಲ. ಹೋಗಲಿ ತಾಯಿ, ನಾನೊಂದು ಮಾತು ಹೇಳುತ್ತೇನೆ, ಕೇಳ್ತೀಯೇನಮ್ಮ? ಹೇಳಪ್ಪ, ಒಳ್ಳೆಯದಾಗಿದ್ರೆ ಕೇಳುತ್ತೇನೆ. ನೋಡಮ್ಮ, ನೀನು ನನ್ನ ಹಿಂದೆ ಬಂದರೆ ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ. ಏನಂತೀಯೋ ಭಿಕ್ಷಾ? ನೋಡು, ನಿನ್ನ ಹಿಂದೆ ಬಂದ್ರೆ ರಾಣಿಯಾಗಿ ನೋಡ್ಕೊಳ್ಳುತ್ತೀಯ. ನಾನೇನು ನಿನ್ನ ಸತ್ಯ ಅಂತ ತಿಳಿದುಕೊಂಡಿದ್ದೀಯ? ಬಾ ಮಗು, ಹೋಗ. ಇಲ್ಲಮ್ಮ, ಇಲ್ಲಿ ಕೇಳಮ್ಮ. ಮತ್ತೊಂದು ಕೆಟ್ಟ ಅಪವಾದಿ ಹೊರಿಸಿ ಹೋಗಬೇಡಮ್ಮ ಈ ತಿರುಗಲಿ. ನಾನು ಹೇಳಿದ್ದು ಹಾಗಲ್ಲಮ್ಮ. ಈಗಿನ ಕಾಲದಲ್ಲಿ ನಿಮ್ಮಂತ ಒಂಟಿ ಹೆಣ್ಣು ಸಿಕ್ಕರೆ ಏನೆಂದು ಹೇಳುತ್ತದೆ ಈ ಗಂಡು ಸಮಾಜ? ಏನ್ ಹೇಳ್ತಾ ಇದ್ದೀಯಪ್ಪ ನೀನು? ನೋಡಮ್ಮ, ನೀನು ಧನಿಕರ ಮನೆ ಬಾಗಿಲಿಗೆ ಹೋಗಿ ಯಪ್ಪ ಹಸಿವಾಗಿದೆ ಅನ್ನ ನೀಡಿ ಎಂದು ಕೇಳಿದಾಗ
ಧನಿಕರು ಏನು ನಿನಗೆ ಹಸಿವಾಗಿದೆಯಾ? ಹರುಕು ಸೀರೆಯಲ್ಲಿ ಎದ್ದು ಕಾಣುವ ನಿನ್ನ ಅಂಗಾಂಗಗಳನ್ನು ನೋಡಿ ಕಾಮಿಷ್ಠರಾಗಿ ನಿನಗೆ ಹಣ್ಣ ಕುಡಿವೆ ಬಾ ಎಂದು ಮನೆಯ ಬಳಿಗೆ ಕರೆದುಕೊಂಡು ಹೋಗಿ ಅವಳ ಬಟ್ಟೆ ಕಳಚಿ ಶೀಲಹರಣ ಮಾಡಿ ಹೊಟ್ಟೆ ಮುಂದಿ ಮಾಡಿ ಕಳಿಸುತ್ತದೆ ಈ ಸಮಾಜ. ಅದಕ್ಕಾಗಿ ನೀನು ನನ್ನ ಹಿಂದೆ ಬಂದರೆ ನನ್ನ ಒಡ ಹುಟ್ಟಿದ ಸೋದರಿಯಂತೆ ಕಾಣುತ್ತೇನಮ್ಮ. ಬೇಡಮ್ಮ, ಅನಾಥ ದೇವ ರಾಕ್ಷಸ ಎಂದು ಎಲ್ಲರಿಗೂ ದೇವರಿದ್ದಾನೆ, ಬಾ ಹೋಗೋಣ. ಅನಾಥೋ ರಕ್ಷಿತ ಅಲ್ಲ ಮರಿ, ದೇವೋ ದುರ್ಬಲ ಘಾತಕ. ನಿನಗೆ ಗೊತ್ತಿಲ್ಲಮ್ಮ ಈಗಿನ ಕಾಲ. ಆಯ್ತಣ್ಣ, ಅಣ್ಣ ನಾನೇನೋ ನಿನಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡೋಣ. ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸಹೋದರಿನಂತೆ ಕಾಣುತ್ತಿದ್ದೆ. ಅಣ್ಣ, ನಾವು ಎಲ್ಲಿಗೆ ಹೋಗೋದಣ್ಣ? ಛೇ 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 ಛೇ, ಬೇಡಮ್ಮ. ಅದೆಂತ ಮಾತನಾಡಿದೆಯಮ್ಮ ಈ ನಿರ್ಗತಿಕಿನಿಗೆ. ಅದು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ. ನೀವಿಬ್ಬರು ಹೋಗಿ ಅಲ್ಲಿ ಕುಳಿತುಕೊಳ್ಳಲಿ, ನಾನು ಭಿಕ್ಷೆ ಬೇಡಿ ಹಣ ತರುತ್ತೇನೆ. ಮಾಮ, ಗಂಡಸರು ಕೈವಡ್ಡಿ ಹಣ ಕೇಳಿದರೆ ಈಗಿನ ಕಾಲದಲ್ಲಿ ಯಾರು ಕೊಡೋದಿಲ್ಲ. ಈಗಿನ ಕಾಲದಲ್ಲಿ ನನ್ನಂತ ಹುಡುಗಿಯರು ಕುಣಿದರೆ ಎಲ್ಲರೂ ಕೈ ತುಂಬ ಹಣ ಕೊಡುತ್ತಾರೆ. ನನಗೂ ಸ್ಕೂಲಲ್ಲಿ ಗುರುಗಳು ಹಾಡಲು ಕಲಿಸಿದ್ದಾರೆ. ನಾನು ನನ್ನ ಜೊತೆ ಡ್ಯಾನ್ಸ್ ಮಾಡುತ್ತೀನಿ ಮಾಮ. ಆಯ್ತಮ್ಮ, ನೀವಿಬ್ಬರು ಹಾಡಿ ಕುಣಿಯಲಿ. ನಾನು ಈ ಧನಿಕರ ಹಾಕಿದ ಹಣ ಆರಿಸಿಕೊಳ್ಳುತ್ತೇನೆ.
ಬದುಕುವುದನು ನಿಮ್ಮ ಪರಿಸ್ಥಿತಿ ನೋಡಿ ಹಣ ತೋರಿಲ್ಲ, ನನ್ನ ಕುಣಿತಕ್ಕಾಗಿ ಹಣ ಒಗೆದಿದ್ದಾರೆ. ಆಹಾ, ನೀನೇನು ನಟಿತಾರೆ ಮಾಲಾಸಿರಿ, ನಿನ್ನ ಮತ ನೋಡಿ ಒಗೆದಿದ್ದಾರೆ ಹಣ. ಇಲ್ಲ, ನೀನು ಡಾಕ್ಟರ್ ರಾಜ್ಕುಮಾರ್, ನಿನ್ನ ಹಾಡಿಗೆ ಹಣ ಕೊಟ್ಟಿದ್ದಾರೆ. ನಿಮ್ಮಿಬ್ಬರ ಮುಖ ನೋಡಿ ಹಣ ಕೊಟ್ಟಿಲ್ಲ, ಈ ಸಹೋದರಿಯ ಮುಖವನ್ನು ನೋಡಿ ಹಣ ಕೊಟ್ಟಿದ್ದಾರೆ. ಸರಿಯಾಗಿ ಹೇಳಿದೆಯಾ ನೋಡಮ್ಮ. ಹಾ, ನೀವು ಆ ದೇವಸ್ಥಾನ ಹತ್ತಿರ ಕುಳಿತುಕೊಳ್ಳಲಿ, ನಾನು ಪೇಟೆಗೆ ಹೋಗಿ ಅಕ್ಕಿ ಬೇಬಿಗೆ ಬಿಸ್ಕಿಟ್ ತರುತ್ತೇನೆ. ಆಗ್ಲಿ ಅಣ್ಣ, ಬಾ ಮಗು ಹೋಗೋಣ.